ನಮ್ಮ ನರಸಿಂಹರಾಜ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಮಾನ್ ತನ್ವೀರ್ ಸೇಠ್ ಸಾಹೇಬ್ರ ಬಗ್ಗೆ ಒಂದೆರಡು ಮಾತನಾಡೋಣ ಅಂತ ನಮ್ಮ ಎಲ್ಲ ಜನ ನರಸಿಂಹರಾಜ ಕ್ಷೇತ್ರದ ಜನಾಂಗ ಎಲ್ಲ ಸೇರಿ ಅವ್ರಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಬಂದಿರೋದ್ರಿಂದ ಈಗ ನಾವು ಈ ಸಲ ಆದ್ರೂ ಅವರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಅವ್ರನ್ನ ಗೌರವದಿಂದ ಸರ್ಕಾರದಲ್ಲಿ ನಡೆಸ್ಕೋಬೇಕು ಅಂತ ಕೇಳೋಕ್ಕೆ ಅಂತ ಹೇಳಿ ಇಲ್ಲಿ ಎಲ್ಲರೂ ನಾವು ಸೇರಿದ್ದೀವಿ ಸಭೆನ. ಆ ಸಭೆ ಸೇರಿರೋದಕ್ಕೆ ಎಲ್ಲ ಪಬ್ಲಿಕ್ಗಳು ಸಂಘ ಸಂಸ್ಥೆ ಪ್ರತಿಯೊಂದು ಜನಾಂಗ, ಇಂಥ ಜನಾಂಗ ಅಂತಿಲ್ಲ, ಅವರು ಪ್ರತಿಯೊಬ್ಬ ಜನಾಂಗಕ್ಕೂ ಅವರು ನಾಯಕರು. ಒಂದು ಜನಾಂಗದ ಮಾತ್ರ ನಾಯಕರಲ್ಲ, ಅವರು ಪ್ರತಿಯೊಂದು ಜನಾಂಗದ ನಾಯಕರಾಗಿರೋದ್ರಿಂದ ನಾವೇನು ಕೇಳ್ತಾ ಇದ್ದೀವಿ ಅಂದ್ರೆ ಈಗ ಅವ್ರಿಗೆ ನೋಡಿ, ಕಳೆದ ಬಾರಿನೂ ಅವ್ರಿಗೆ ಕೊಡಲಿಲ್ಲ, ಈ ಸರ್ಕಾರದಲ್ಲೂ ಫಸ್ಟೇ ಸಿಗ್ತದೆ ಅಂತ ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ದು ಅವ್ರಿಗೆ ಕೊಡಲಿಲ್ಲ. ಆದರೆ ಒಂದೇನಂದರೆ ನೋಡಿ, 6 ಜಿಲ್ಲೆಗೆ ಒಬ್ಬರೇ ನಾಯಕರು, 6 ಜಿಲ್ಲೆಗೆ ಅವರೊಬ್ಬರೇ ಗೆಲ್ತಾ ಇರೋದು. ಇಲ್ಲಿ ಮುಸ್ಲಿಮ್ಸ್ ಲೀಡ್ರ್ ಆಗಿ ಪ್ರತಿನಿಧಿಸ್ತಾ ಇರೋದು ಅವರೊಬ್ಬರೇ. ಅಂಥವ್ರು ಲೀಡ್ರಿಗೇನೆ ಮೋಸ ಆಯ್ತಾ ಇದೆ. ಅದಕ್ಕೆ ನಾವೆಲ್ಲ ಸೇರಿ ಇವತ್ತು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಮಂಡ್ಯ ಆಗ್ಬೋದು, ಮೈಸೂರು ಜಿಲ್ಲೆ ಆಗ್ಬೋದು, ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ, ಕೊಡಗು ಆಗ್ಬೋದು, ಚಾಮರಾಜನಗರ, ಎಲ್ಲ 6 ಜಿಲ್ಲೆ. ಹಾಸನಕ್ಕೂ ಇಲ್ಲ ಅನ್ಕೊಳ್ಳಿ ಮಂತ್ರಿ. ನೋಡಿ, ಬೆಂಗಳೂರು ಕೊಟ್ಟಿದ್ದಾರೆ ಒಂದು ಮಂತ್ರಿನ, ನಾರ್ತ್ ಕರ್ನಾಟಕ ಕೊಟ್ಟಿದ್ದಾರೆ, ಮಂಗಳೂರು ಕೊಟ್ಟಿದ್ದಾರೆ. ಈ ಭಾಗಕ್ಕೆ ಸೌತ್ ಕರ್ನಾಟಕಕ್ಕೆ ಅಂತ ಇರೋದು ಅವರೊಬ್ಬರೇ. ಅವ್ರಿಗೆ ಕೊಡ್ತಾನೇ ಇಲ್ಲ ಮಂತ್ರಿನ, ಅವ್ರಿಗನ್ನೇ ಆಯ್ತಾ ಬರ್ತಾನೇ ಇದೆ. ಅದಕ್ಕಾಗಿ ಇವತ್ತು ನಾವೆಲ್ಲ ಸೇರಿ ಅವ್ರ ಪರ ನ್ಯಾಯ ಕೇಳೋಕ್ಕೆ ಅಂತ ಬಂದಿದ್ದೀವಿ. ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಒಂದು ಗೌರವದಿಂದ ನಡೆಸ್ಕೋಬೇಕು ಅಂತ ಹೇಳಿ ಬಂದಿದ್ದೀವಿ. 6 ಬಾರಿ ಸತತವಾಗಿ ಪ್ರತಿ ಎಲೆಕ್ಷನ್ಗೆ, ಒಂದು ಎಲೆಕ್ಷನ್ಗಿಂತ ಒಂದು ಎಲೆಕ್ಷನ್ ಅವರು ಜಾಸ್ತಿ ಅಂತರದಿಂದ ಗೆಲ್ತಾ ಇದ್ದಾರೆ. ಬಿಟ್ರೆ ಅವರೇನು ಯಾವತ್ತೂ ಸೋತಿಲ್ಲ, ಕಮ್ಮಿ ಅಂತರದಿಂದ ಗೆದ್ದಿಲ್ಲ. ಜನನ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋಯ್ತಾ ಇರೋದ್ರಿಂದನೇ ಅವರು ಸಮಾಜದಲ್ಲಿ ಇವತ್ತು ಪ್ರತಿ ಎಲೆಕ್ಷನ್ನಲ್ಲೂ ಅಂತರದಿಂದ ಗೆಲ್ತಾ ಬಂದಿದ್ದಾರೆ. ಆದ್ದರಿಂದ ಅಂಥವ್ರನ್ನ ಕಡೆಗಣಿಸೋದು ಈ ಒಂದು ಸರ್ಕಾರದಲ್ಲಿ ಸರಿ ಇಲ್ಲ ಅಂತ ಹೇಳಿ ನಾವು ಅವ್ರನ್ನೇ ಫಸ್ಟು ಹಂತದಲ್ಲೇ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀವಿ. ಈಗ ಮೊದಲನೇ ಲೀಸ್ಟಲ್ಲೇ CM ಅವರು DK ಸಾಹೇಬರು ತಗೊಳ್ಳೋ ದಿವಸನೇ ಅವ್ರನ್ನೂ ಜೊತೆಯಲ್ಲಿ ಮಂತ್ರಿನ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ನಾವು ಎಲ್ಲ ಸೇರಿ ಒಮ್ಮತದಿಂದ ಕೇಳ್ಕೊತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರಾಗ್ಬೋದು, DK ಸಾಹೇಬ್ರಾಗ್ಬೋದು, ಮಲ್ಲಿಕಾರ್ಜುನ್ ಸಾಹೇಬ್ರಾಗ್ಬೋದು, ಇವರೆಲ್ಲ ಸೇರಿ ಒತ್ತಾಯ ಮಾಡಿ ಅವ್ರನ್ನ ಮೊದಲನೇ ಲೀಸ್ಟಲ್ಲೇ ಅನೌನ್ಸ್ ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಒತ್ತಾಯದ ಬೇಡಿಕೆ ಇಟ್ಕೊಂಡು ಕೇಳ್ತಾ ಇದ್ದೀವಿ. ಒತ್ತಾಯ ನಮ್ದೆಲ್ಲ ಆದ ಕಾರಣ ಅವರು ಪಾಪ ಯಾರಂಗೆ ನುಗ್ಗಾಡ್ಕೊಂಡು ಏನು ಇದು ಮಾಡ್ಕೊಂಡಿಲ್ಲ. ಅವರು 2 ಬಾರಿ ಮಂತ್ರಿ ಆಗಿದ್ರು ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅವ್ರ ಬಗ್ಗೆ, ಒಂದೇ ಒಂದು ಕಪ್ಪು ಚುಕ್ಕಿ ಯಾವುದ್ರಲ್ಲೂ ಇಲ್ಲ. ಅವ್ರು ಇವತ್ತು ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ಕೊ ಬರೋ ಅಂಥ ಶಕ್ತಿ ಇರೋ ಅಂಥ ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಒಳ್ಳೆ ಖಾತೆ ಕೊಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಮಾಡಿ ನಾವು ಕೇಳ್ಕೊತಾ ಇದ್ದೀವಿ. ಹಂಗೆ ಅವರ ಒಂದು ಒಳ್ಳೆತನನ ಯಾವುದೇ ಕಾರಣಕ್ಕೂ ದುರುಪಯೋಗ ಆಗದಂಗೆ ಬಳಸ್ಕೋಬೇಕು ಈ ಸರ್ಕಾರದಲ್ಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಎಲ್ಲರೂ ಬಂದಿದ್ದಾರೆ, ಸ್ನೇಹಿತರು ಎಲ್ಲ ಇಡೀ ಕ್ಷೇತ್ರ ಜನಾಂಗ ಇದ್ದಾರೆ. ಇಲ್ಲಿ ಎಲ್ಲ ಥರದ ಜಾತಿಯವರು ಇದ್ದಾರೆ. ಒಂದು ಜಾತಿಗೆ ಅವರು ಲೀಡ್ರಲ್ಲ, ಸರ್ವ ಜನಾಂಗ. ನಾವು ಉಪಮುಖ್ಯಮಂತ್ರಿನೇ ಕೇಳ್ತಾ ಇದ್ದೀವಿ ನಮ್ಮ ಸಾಹೇಬರಿಗೆ. ನಾವು ಉಪಮುಖ್ಯಮಂತ್ರಿನೇ ಕೊಡಬೇಕು ಈ ಭಾಗಕ್ಕೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾಕೆಂದ್ರೆ ಅವರು 6 ಬಾರಿ ಗೆದ್ದಿದ್ದಾರೆ, ಅವ್ರ ತಂದೆಯವರು 7 ಬಾರಿ ಗೆದ್ದಿದ್ದಾರೆ, ಅವ್ರ ದೊಡ್ಡಪ್ಪ ಗೆದ್ದಿದ್ದಾರೆ, ಅವ್ರ ತಂದೆಯವರು MP ಆಗಿ ಸೇವೆ ಸಲ್ಲಿಸಿದ್ದಾರೆ. ಈ ಜಿಲ್ಲೆಯಲ್ಲ, ಕಲ್ಲಗಟ್ಟಿలో ಗೆದ್ದಿದ್ದಾರೆ. ಅವರು ಸೋಲಿಲ್ಲದ ಸರದಾರರು. ಒಂದ್ಸತಿ ಏನೋ ಅತಾನಚ್ಚಕ್ ಇದಾಗಿರ್ಬೋದು, ಇವರು ಅಷ್ಟೇ ಸೋಲಿಲ್ಲದ ಸರ್ದಾರ. ಯಾವುದೇ ಕಾರಣಕ್ಕೂ ಒಂದು ಸಲನೂ ಕಮ್ಮಿ ಅಂತರದಿಂದ ಗೆದ್ದಿಲ್ಲ. ಈ ಸಲ 5,000 ತಗೊಂಡ್ರೆ ಬರಸೋದು 10,000, 10,000 ತಗೊಂಡ್ರೆ ಬರಸೋದು 25,000. ಈ ಥರ ಲೀಡಿಂಗಲ್ಲಿ ಗೆದ್ಕೊಂಡು ಬಂದಿರೋ ಅಂತ ನಮ್ಮ MLA ಶಾಸಕರಿಗೆ ನೀವೆಲ್ಲ ಸೇರಿ ಸಹಕರಿಸಿ ಅವ್ರಿಗೆ ಮಂತ್ರಿ ಕೊಡಬೇಕು. ಮೊದಲನೇ ಲೀಸ್ಟಲ್ಲಿ ಅನೌನ್ಸ್ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಇದು.